ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಸಂಡೇ. ನಾನು ಹೆಚ್ಚಾಗಿ ಸಂಡೇ ಯಾವ ಕಥೆಗಳನ್ನು ಕೂಡ ಹಾಕೋದಿಲ್ಲ, ಯಾಕಂದರೆ ಅವತ್ತು ನನಗೂ ಕೂಡ ಎಲ್ಲರ ಹಾಗೆ ಒಂದು ರಜೆ ಇರಲಿ ಅಂತ. ಆದರೆ ಇತ್ತೀಚೆಗೆ ಸಣ್ಣ ಕಥೆಗಳನ್ನು ಹಾಕೋಣಂತ ಹೇಳಿ ಡಿಸೈಡ್ ಮಾಡಿದ್ದೇನೆ. ಸೊ ಹಾಗೆ ಒಂದು ಚಿಕ್ಕ ಕಥೆಯ ಮೂಲಕ ಮತ್ತೊಮ್ಮೆ ಬಂದಿದ್ದೇನೆ ನಾನು. ಬಿಟ್ಟು ಕೊಟ್ಟವಳನ್ನೋದು ಕಥೆಯ ಶೀರ್ಷಿಕೆ. ನೀವು ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳೋದನ್ನು ತಪ್ಪದೆ ಮರಿಬೇಡಿ. ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಕಥೆಗಳನ್ನು ಸ್ಟಾರ್ಟ್ ಮಾಡೋಣ. ಶೀರ್ಷಿಕೆ: ಬಿಟ್ಟುಕೊಟ್ಟವಳು. ಪ್ರೀತಿ ಎನ್ನುವುದು ಮೋಹವಲ್ಲ, ದೈಹಿಕ ತುಡಿತವಲ್ಲ, ಅದು ದೇಹಗಳದ್ದಲ್ಲ, ಎರಡು ಆತ್ಮಗಳ ಬೆಸುಗೆ. ಅದೊಂದು ತಪಸ್ಸು. ಪ್ರೀತಿಸಿದ ಜೀವ ತನ್ನ ಸುತ್ತಮುತ್ತಲೇ ಇರಬೇಕು ಎಂಬ ಯಾವ ನಿರ್ಬಂಧನೆಯೂ ಅಲ್ಲಿರುವುದಿಲ್ಲ. ಯಾಕೆಂದರೆ ಅದು ವ್ಯಕ್ತಿಯ ಆರಾಧನೆಯಲ್ಲ, ವ್ಯಕ್ತಿತ್ವದ ಆರಾಧನೆ. ಆಕೆ ಅಥವಾ ಆತ ಕಣ್ಣ ಮುಂದೆ ಇದ್ದಾಗ ತೋರಿಸುವ ತುಡಿತ ಅದು ಕೇವಲ ಆಕರ್ಷಣೆ. ನಿಜವಾದ ಪ್ರೀತಿ ಯಾವುದು ಗೊತ್ತೇನು? ಈ ಕಥೆಯನ್ನು ಅನುಭವಿಸಿ ಓದಿ, ಉತ್ತರ ತನ್ನಿಂದ ತಾನೇ ಹೊಳೆಯುತ್ತದೆ. ಅವನ ಪ್ರೀತಿ ಕರ್ತವ್ಯದಲ್ಲಿ ಮರೆಯಾಯಿತು, ಅವಳ ಪ್ರೀತಿ ಕಣ್ಣೀರಿನಲ್ಲಿ ಕೊನೆಯಾಯಿತು. ಅವನು ರಘುವಂಶದ ಕೀರ್ತಿ ಕಾಪಾಡಿದ, ಆಕೆ ತನ್ನ ಪ್ರೀತಿಯನ್ನು ಕಾಪಾಡಿ ಗಂಡನ ಗೌರವ ಉಳಿಸಿದಳು. ಅವನ ಪ್ರೀತಿ ಕರ್ತವ್ಯದಲ್ಲಿ ಮರೆಯಾಯಿತು, ಅವಳ ಪ್ರೀತಿ ಕಣ್ಣೀರಿನಲ್ಲಿ ಕೊನೆಯಾಯಿತು. ಅವನು ರಘುವಂಶದ ಕೀರ್ತಿ ಕಾಪಾಡಿದ, ಆಕೆ ತನ್ನ ಪ್ರೀತಿಯನ್ನು ಕಾಪಾಡಿ ಗಂಡನ ಗೌರವ ಉಳಿಸಿದಳು. ಇಲ್ಲಿ ಶ್ರೇಷ್ಠ ಯಾರು? ಕರ್ತವ್ಯ ಪಾಲನೆಗೆ ಕೈ ಹಿಡಿದ ಗಂಡನನ್ನು ಅನುಸರಿಸಿ ವನವಾಸಕ್ಕೆ ಹೋದ ಮೈಥಿಲಿಯೇ, ಅಥವಾ ರಘುವಂಶದ ಕೀರ್ತಿಗೆ ಕಳಂಕ ಬಾರದಂತೆ ಗಂಡನನ್ನ ಕರ್ತವ್ಯ ನಿಭಾಯಿಸಲು ಬಿಟ್ಟು ಅದೆಷ್ಟೋ ವರ್ಷಗಳ ಕಾಲ ವಿರಹ ವೇದನ ಅನುಭವಿಸಿದ ಊರ್ಮಿಳೆಯೇ? ಕಾಡಿನೊಳಗೆ ಹೊಕ್ಕ ಸೀತೆಯ ಜೊತೆಗೆ ರಾಮನಾದರೂ ಇದ್ದ, ಆದರೆ ಅಂತಃಪುರದಲ್ಲಿ ನಾಲ್ಕು ಗೋಡೆಗಳ ಮಧ್ಯ ಬಂದಿಯಾದ ಊರ್ಮಿಗೆ ಲಕ್ಷ್ಮಣ ಜೊತೆಯಾದನೇ? ಇಲ್ಲ. ಇಲ್ಲಿ ಎಲ್ಲರೂ ಸೀತೆಯ ತ್ಯಾಗದ ಬಗ್ಗೆ ಮಾತನಾಡುವವರೇ, ಆದರೆ ಊರ್ಮಿಳೆ, ಅವಳ ಬಗ್ಗೆ ಯಾರಿಗಾದರೂ ಸಹಾನುಭೂತಿ, ಮರುಕ, ದಯೆ, ಅನುಕಂಪ ಇದೆಯೇನು? ವಾಸ್ತವದಲ್ಲೂ ಇದೇ ಅಲ್ಲವೇ ನಡೆಯುತ್ತಿರುವುದು? ಇಲ್ಲಿ ಬಿಟ್ಟುಕೊಟ್ಟವಳ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಪ್ರಪಂಚವೇ ಹೀಗೆ. ನನ್ನ ನೆಚ್ಚಿನ ಲೇಖಕರ ಮೆಚ್ಚಿನ ಪುಸ್ತಕವದು, ಬಿಟ್ಟುಕೊಟ್ಟವಳು. ಓದಿ ಮುಗಿಸುವ ಹೊತ್ತಿಗೆ ಅದಾವುದೋ ಮಧುರವಾದ ಭಾವನೆ ಎದೊಳಗೆ ನುಸುಳಿತ್ತು. ದೀರ್ಘ ನಿಟ್ಟುಸಿರನ್ನು ಹೊರದಬ್ಬಿ ಪುಸ್ತಕವನ್ನ ಮೇಜಿನ ಮೇಲಿಟ್ಟು ಕಿಟಕಿಯ ಪರದೆ ತೆರೆದೆ. ಸೂರ್ಯ ಅದಾಗಲೇ ಕಣ್ಮರೆಯಾಗಿದ್ದ. ಆದರೆ ಅವನ ಬಂಗಾರದ ಕಿರಣಗಳು ತುಂಡು ಮೋಡಗಳನ್ನಾವರಿಸಿ ಆಕಾಶಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿತ್ತು. ಅಷ್ಟರಲ್ಲೇ ತಣ್ಣನೆಯ ತಂಗಾಳಿ ಬೀಸಿತು. ಮೆಲ್ಲಗೆ ಕಣ್ಣು ಮುಚ್ಚಿದೆ. ತುಟಿ ಬಿರಿಯಿತು. ಅಷ್ಟರಲ್ಲಿ ಮಡಿಯ ಅಜ್ಜಿ ಲಕ್ಷ್ಮೀಬಾಯಿ, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೆಂದು ಹಾಡುತ್ತಾ ಒಳಗಡೆ ಕಾಲಿಟ್ಟರು. ಹಲ್ಲೆಲ್ಲ ಉದುರಿ ಹೋಗಿ ಬೊಚ್ಚಲು ಬಾಯಿಯಾಗಿದ್ದರೂ ಅಜ್ಜಿಗೆ ಗೋವಿಂದನ ಮೇಲೆ ಇದ್ದ ಅತೀವ ಭಕ್ತಿ ಪ್ರೀತಿ ಬತ್ತಿ ಹೋಗಿರಲಿಲ್ಲ. ನಮ್ಮ ಚಾರುಮತಿಗೆ ಎಲ್ಲಾದರೂ ವರನನ್ನ ಹುಡುಕಿದ್ದೀಯೋ ಹೇಗೆ? ಕೇಳಿದರು ಅಜ್ಜಿ. ಅವರ ಮಾತಿನಲ್ಲಿ ಧೋರಣೆ ಇತ್ತು. ಅದೇನು ಇವತ್ತಿಂದ ನಾಳೆಗೆ ಆಗುವ ಕೆಲಸವೇನು? ಜಾತಕ ಹೊಂದಾಣಿಕೆ ಆಗಬೇಕು, ವರನ ವೃತ್ತಾಂತ ತಿಳಿದುಕೊಳ್ಳಬೇಕು, ಸ್ಥಿತಿವಂತನೋ ಇಲ್ಲವೋ ತಿಳಿದುಕೊಳ್ಳಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ದಳ್ಳಾಲಿ ಒಳ್ಳೆ ವರವನ್ನ ಹುಡುಕಿಕೊಡುವ ಮನಸ್ಸು ಮಾಡಬೇಕು. ಮದುವೆಯ ಹಿಂದೆ ಇಷ್ಟೆಲ್ಲ ಜವಾಬ್ದಾರಿಗಳು, ಒತ್ತಡಗಳು, ಕೆಲಸಗಳು ಇರುತ್ತವೆ. ನಿಧಾನಕ್ಕೆ ಆಗುತ್ತದೆ ಬಿಡಿ. ಶೇಷಾದ್ರಿ ಬಳಿ ಮಾತನಾಡಿ ನಮ್ಮ ಚಾರುಮತಿ ಫೋಟೋ ಕೊಟ್ಟು ಬಂದಿದ್ದೀನಿ, ಬಿಗುವಾಗಿಯೇ ಹೇಳಿಬಿಟ್ಟರು ನಮ್ಮಪ್ಪ ವೆಂಕಟಾಚಲಯ್ಯ. ಅವರಿಗೂ ಸಾಕಾಗಿತ್ತು ಅಜ್ಜಿಯ ಮಾತುಗಳನ್ನು ಕೇಳಿ. ದಿನ ಬೆಳಗಾದರೆ ಸಾಕು ನನ್ನ ಮದುವೆಯ ಬಗ್ಗೆಯೇ ಚಕಾರು ಎತ್ತುತ್ತಿದ್ದರು. ಸೂರ್ಯ ಹುಟ್ಟಿ ಮರೆಯಾಗುವವರೆಗೂ ಅವರಿಗೆ ನನ್ನ ಮದುವೆಯದ್ದೇ ಯೋಚನೆ. ಅದಕ್ಕೂ ಕಾರಣ ಇದೆ. ನಮ್ಮದು ಬ್ರಾಹ್ಮಣ ಕುಟುಂಬ. ಮೇಲಾಗಿ ಅಜ್ಜಿ ಮಡಿವಂತಿಕೆಯ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟು. ಒಂದೇ ಒಂದು ಅರಶಿಣದ ಕೊಂಬು ಅನ್ನುವಂತೆ ನನ್ನ ತಂದೆಗೆ ನಾನು ಒಬ್ಬಳೇ ಹೆಣ್ಣು ಮಗಳು. ನಾನು ಹುಟ್ಟಿದ 5ನೇ ವರ್ಷಕ್ಕೆ ಅಮ್ಮ ತೀರಿಕೊಂಡರು. ಅದಾದ ನಂತರ ನನ್ನ ಮೇಲೆ ತಂದೆಗೆ ವಾತ್ಸಲ್ಯ ಅನ್ನುವುದು ಅಷ್ಟಕ್ಕಷ್ಟೇ ಆಗಿತ್ತು. ಅವರ ತಂಗಿ 16 ವರ್ಷದ ಹುಡುಗಿ ಆಗಿದ್ದಾಗಲೇ
ಯಾವುದೋ ಅಂತರ್ಜಾತಿ ಹುಡುಗನ ಜೊತೆಗೆ ಓಡಿ ಹೋಗಿದ್ದರಂತೆ. ಆ ಪುಕಾರು ಊರೆಲ್ಲ ಹಬ್ಬಿ ಅಪ್ಪನಿಗೆ ಹೆಣ್ಣು ಕುಲದ ಮೇಲೆಯೇ ಸಿಟ್ಟು ಬಂದಿತ್ತು. ಮಗಳು ಓಡಿ ಹೋದ ಹಾಗೆಯೇ ಮೊಮ್ಮಗಳು ಕೂಡ ಓಡಿ ಹೋಗಿ ಎಲ್ಲಿ ತಮ್ಮ ಮನೆಗೆ ಕಳಂಕ ಅಂಟಿಸಿ ಮಡಿವಂತಿಕೆ ಹಾಳು ಮಾಡುವಳೋ ಎಂಬ ಭಯ. ಅದಕ್ಕಾಗಿಯೇ ಮದುವೆಗೆ ಈ ಅವಸರ. ಹಾಗೆಂದು ಅವರಿಬ್ಬರಿಗೂ ನನ್ನ ಮೇಲೆ ಪ್ರೀತಿಯಂತೂ ಇತ್ತು. ಒಳಗಡೆ ಕೂತಿದ್ದ ನನಗೆ ಅವರ ಮಾತು ಕೇಳಿ ನಗು ಮದ್ದು ಬಿಟ್ಟಿತ್ತು. ಮತ್ತೆ ಕಿಟಕಿಯ ಆಚೆ ಮುಖ ಮಾಡಿ ಕೂತೆ. ಎರಡೂ ಜಾತಕಗಳು ಒಂದಾಗುತ್ತವೆ ಎಂದು ನೋಡುವ ಬದಲು ಎರಡೂ ಮನಸ್ಸುಗಳು ಒಂದಾಗುತ್ತವೆ ಎಂದು ನೋಡುವ ಶಾಸ್ತ್ರ ಇರುತ್ತಿದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಿತ್ತು. ನನ್ನ ಮಾತಿಗೆ ನಾನೇ ನಕ್ಕು ಬಿಟ್ಟೆ. ಅನಿರುದ್ಧ, ಎಷ್ಟೊಂದು ಸುಂದರವಾದ ಹೆಸರು. ಹೆಸರು ಮಾತ್ರ ಅಲ್ಲ, ಅವನ ನಡವಳಿಕೆ, ವಿವೇಕ ತುಂಬಿದ ಮಾತುಗಳು. ಗಂಡು ಎಂದರೆ ಸದಾ ಗಂಭೀರವಾಗಿದ್ದು ಹೆಣ್ಣನ್ನು ಕಂಡರೆ ಅಲರ್ಜಿ ಏನೋ ಎಂಬಂತೆ ಸಿಡಿಮಿಡಿಗೊಳ್ಳುತ್ತಲೇ ಇರಬೇಕು ಎಂಬ ವ್ಯಾಖ್ಯಾನಕ್ಕೆ ಸೆಡ್ಡು ಹೊಡೆಯುವಂತೆ ಇರುವವನು. ತಾನೂ ನಗುತ್ತಾ ಸುತ್ತಮುತ್ತಲಿನವರನ್ನು ನಗಿಸುತ್ತಾ ಇನ್ನೊಬ್ಬರ ಕಾಲು ಎಳೆಯುತ್ತಾ ಇರುವ ಸ್ನೇಹಮಯ ಜೀವಿ ಅವನು. ನಿಜಕ್ಕೂ ಅವನನ್ನು ಕೈ ಹಿಡಿಯುವ ಹೆಣ್ಣು ಸುಖಿಯೇ ಸರಿ. ಆ ಹೆಣ್ಣು ತಾನೇ ಯಾಕೆ ಆಗಬಾರದು? ಮರುಕ್ಷಣವೇ ಲಜ್ಜೆ ತುಂಬಿದ ಮುಖ ಬಣ್ಣ ಕಳೆದುಕೊಂಡ ಕಲಾಕೃತಿಯ ಹಾಗೆ ಬಿಳಿಸಿಕೊಂಡು ಬಿಟ್ಟಿತು. ಚಾಚೆ, ಇದೆಂತಹ ಯೋಚನೆ! ಅನಿರುದ್ಧ ನನ್ನ ಆತ್ಮೀಯ ಗೆಳೆಯ, ಅವನ ಮೇಲೆ ಇಂತಹ ಭಾವನೆ? ತಪ್ಪು ತಪ್ಪು. ಸ್ನೇಹಿತನ ಮೇಲೆ ಯಾವತ್ತೂ ಈ ತರಹದ ಭಾವನೆ ಬೆಳೆಸಿಕೊಳ್ಳಲೇಬಾರದು. ನನಗೆ ನಾನೇ ಬುದ್ಧಿವಾದ ಹೇಳಿಕೊಂಡೆ. ಆದರೆ ಅದು ತಲೆಗೆ ಹೊರತು ಮನಸ್ಸಿಗೆ ನಾಟಲಿಲ್ಲ. ಯಾಕೆ ಬೆಳೆಸಿಕೊಳ್ಳಬಾರದು? ನನ್ನ ಮನಸ್ಸನ್ನು ಅವನಿಗಿಂತ ಚೆನ್ನಾಗಿ ಅರಿತಿರುವವರು ಬೇರೆ ಯಾರಿದ್ದಾರೆ? ನನ್ನ ಬಗ್ಗೆ ಎಲ್ಲವನ್ನು ಅವನು ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಒಡನಾಟ ಇಂದಿನದಲ್ಲ, 23 ವರ್ಷದ ಸ್ನೇಹ ನಮ್ಮದು. ಅದೂ ಅಲ್ಲದೆ ಅವನು ಬ್ರಾಹ್ಮಣನೇ. ಅವನ ಮನೆಯವರಿಗೂ ನನ್ನ ವೃತ್ತಾಂತ ತಿಳಿದಿದೆ. ನನ್ನ ಮನೆಯಲ್ಲೂ ಅವನ ಬಗ್ಗೆ ತಿಳಿದಿದೆ. ಗುರುತು ಪರಿಚಯ ಇಲ್ಲದ ಯಾವುದೋ ಅಪರಿಚಿತನ ಜೊತೆಗೆ ಮದುವೆಯಾಗಿ ಸಂಸಾರ ಮಾಡುವುದಕ್ಕಿಂತ ಗೊತ್ತಿದ್ದ ಹುಡುಗನನ್ನೇ ಮದುವೆಯಾಗಿ ಸಂಸಾರ ನಡೆಸುವುದು ಸೂಕ್ತವಲ್ಲವೇ? ಆದರೂ ಅನಿರುದ್ಧನ ಮನಸ್ಸಿನಲ್ಲಿ ಅದೇನಿದೆಯೋ, ಯಾವುದಕ್ಕೂ ಅವನನ್ನೊಮ್ಮೆ ಭೇಟಿ ಮಾಡಿ ಅವನ ಬಗೆಗಿನ ವಿಶೇಷ ಭಾವನೆಯನ್ನ ಅವನ ಬಳಿ ತೋಡಿಕೊಳ್ಳಬೇಕು ಎಂದು ದೃಢ ನಿರ್ಧಾರ ಮಾಡಿದವಳೆ ಬಚ್ಚಲು ಮನೆಯತ್ತ ಮುಖ ಮಾಡಿದೆ. ಸ್ನಾನ ಮಾಡುವಾಗಲೂ ಅವನದ್ದೇ ಯೋಚನೆ. ತಾನೊಂದು ವೇಳೆ ಅವನ ಬಳಿ ನನ್ನ ಪ್ರೇಮ ನಿವೇದನೆ ಮಾಡಿಕೊಂಡರೆ ಅವನ ಪ್ರತಿಕ್ರಿಯೆ ಹೇಗಿರಬಹುದು? ಅವನು ನನಗೆ ಅದೆಲ್ಲ ಇಷ್ಟ ಆಗದು ಎಂದು ಖಡಾಖಂಡಿತವಾಗಿ ಘಾಸಿಯಾಗುವಂತೆ ಹೇಳಿಬಿಟ್ಟರೆ ನನ್ನ ಮನಸ್ಸು ಭರಿಸುವುದೇ ಆ ದುಃಖವನ್ನ? ಪ್ರೀತಿಸಿದವನ ಕಡೆಯಿಂದ ಬಂದ ತಿರಸ್ಕಾರ, ಅಪಮಾನವನ್ನ ನನ್ನಿಂದ ಸೈರಿಸಲು ಆಗುತ್ತದೆಯೇ? ಒಂದು ವೇಳೆ ಅವನಿಗೆ ನಾನು ಇಷ್ಟ ಇಲ್ಲದೆ ಇದ್ದರೆ? ಥಟ್ಟನೆ ಹಂಡೆಯೊಳಗೆ ಕೈಯಾಡಿಸಿ ಬಿಸಿ ನೀರನ್ನ ತಲೆಯ ಮೇಲೆ ಸುರಿದುಕೊಂಡೆ. ಅವನು ಹಾಗೆ ತಿರಸ್ಕಾರ ಮಾಡಲು ಖಂಡಿತ ಸಾಧ್ಯವಿಲ್ಲ. ನನ್ನ ಹಾಗೆಯೇ ಅವನಿಗೂ ನನ್ನ ಮೇಲೆ ಪ್ರೀತಿ ಇದೆ. ಅವನು ಅದನ್ನ ಬಾಯಿ ಬಿಟ್ಟು ಹೇಳದೇ ಇರಬಹುದು, ಯಾಕೆಂದರೆ ಅವನದ್ದು ಸಂಕೋಚ ಸ್ವಭಾವ. ಆದರೆ ಅವನ ಕಣ್ಣುಗಳು, ಒಂದು ಕ್ಷಣ ಕಣ್ಮರೆಯಾದರೂ ಅತ್ತಿತ್ತ ಹುಡುಕುವ ಅವನ ಕಣ್ಣುಗಳು ಸುಳ್ಳು ಹೇಳುತ್ತದೆಯೇ? ಇಲ್ಲ. ಅವನಿಗೂ ಒಂದು ತೆರನಾದ ಪ್ರೀತಿ ನನ್ನ ಮೇಲೆ ಇದೆ. ಇಲ್ಲದಿದ್ದರೆ ಯಾವ ಹುಡುಗಿಯ ಜೊತೆಗೂ ಸಲಿಗೆಯಿಂದ ಮಾತನಾಡದ ಹುಡುಗ ನನ್ನ ಹಿಂದೆ ಮುಂದೆಯೇ ಅಲೆಯುತ್ತಾನೆಯೇ? ಏನಾದರೂ ಆಗಲಿ, ಹೇಳಿಬಿಡೋಣ ಎಂದು ಬುದ್ಧಿವಂತೆಯ ಹಾಗೆ ಮತ್ತೊಮ್ಮೆ ನನಗೆ ನಾನೇ ಸಮಾಧಾನದ ನುಡಿಗಳನ್ನು ಹೇಳಿ ಸ್ನಾನ ಮುಗಿಸಿ ಹೊರಬಂದೆ. ನನ್ನ ಮಾತಿಗೆ ತಪ್ಪದೆ ನಾನು ಹೇಳಿದ ಜಾಗಕ್ಕೆ ಬಂದಿದ್ದ ನನ್ನ ಅನಿರುದ್ಧ. ಅವನು ಬರುತ್ತಿದ್ದ ಹಾಗೆ ಹಿಂದೆ ಅಡಗಿ ಕೂತಿದ್ದ ಮುಂಗುರುಳನ್ನ ಬಲವಂತವಾಗಿ ಎಳೆದು ಹಣೆಯ ಮೇಲೆ ಹಾರಾಡುವಂತೆ ಮಾಡಿಕೊಂಡೆ. ಅದೇಕೋ ಅವನನ್ನ ಕಾಣುತ್ತಿದ್ದ ಹಾಗೆ ತಲೆಯಲ್ಲಿ ಮುಡಿದಿದ್ದ ಕೆಂಪು ಗುಲಾಬಿ ಬಣ್ಣವನ್ನ ಎರವಲಾಗಿ ನನ್ನ ಕೆನ್ನೆಗೆ ಕೊಟ್ಟಿತ್ತು. ಅವನು ದೂರದಿಂದಲೇ ನನ್ನನ್ನು ನೋಡಿ ನಕ್ಕು ಕೈ ಮೇಲೆ ಮಾಡಿದ. ಪ್ರತಿಯಾಗಿ ನಾನು ಹಸ್ತ ಮೇಲೆ ಮಾಡಿದೆ. ಹೃದಯ ಇನ್ನೇನು ಒಡೆದೇ ಹೋಗುತ್ತದೆ ಅನ್ನುವಂತೆ ಹೊಡೆದುಕೊಳ್ಳುತ್ತಿತ್ತು. ಒಂದು ಬಾರಿ ಪ್ರೇಮ ನಿವೇದನೆ ಮಾಡಿಕೊಂಡು ಬಿಟ್ಟಿದ್ದರೆ ಸಾಕಿತ್ತು. ಕೆಣ್ಣದ ಮೇಲೆ ನಿಂತಂತಾಗಿತ್ತು ನನ್ನ ಪರಿಸ್ಥಿತಿ. ಚಾರು, ಏನು ವಿಷಯ? ಮನೆಯಲ್ಲಿ ಮದುವೆ ಪ್ರಸ್ತಾಪ ಆಗುತ್ತಿದೆಯಾ ಹೇಗೆ? ವರ ಅನ್ವೇಷಣೆ ಎಲ್ಲಿಯವರೆಗೆ ಬಂತು? ಅರಳಿ ಕಟ್ಟೆಯ ಮೇಲೆ ಕೂಡುತ್ತಾ ನನ್ನನ್ನು ನೋಡುತ್ತಿದ್ದ ಹಾಗೆ ತಟ್ಟೆಂದು ಹೇಳಿಬಿಟ್ಟ. ನಾನು ಹೇಳದೆಯೇ ಅದು ಹೇಗೆ? ಈ ಕಳ್ಳನಿಗೆ ಎಲ್ಲವೂ ತಿಳಿಯುತ್ತದೆ. ನನಗೆ ಅಚ್ಚರಿ, ಗೊಂದಲ ಎರಡೂ ಆಯಿತು. ಜೊತೆಗೆ ಸಂತಸ ಕೂಡ. ಏನು ಹೇಳದೆಯೇ ಅರ್ಥ ಮಾಡಿಕೊಳ್ಳುತ್ತಾನಲ್ಲ ಈ ಮೋಡಿಗಾರ. ಇದೇ ಕಾರಣಕ್ಕೆ ಆತ ನನ್ನ ಬಾಳ ಸಂಗಾತಿಯಾಗಲಿ ಎಂದು ಆಸೆ ಪಡುತ್ತಿರುವುದು ನಾನು.
ಅದು ಹೇಗೆ ಅಷ್ಟೊಂದು ಸರಿಯಾಗಿ ಹೇಳಿದೆ? ನಾಚಿಕೊಂಡಿರುವ ನಿನ್ನ ಕೆಂದಾವರಿ ಮುಖ ನೋಡಿಯೇ ತಿಳಿಯಿತು ಎಂದು ತುಂಟನಗೆ ನಕ್ಕವನು ನನ್ನ ಕಿವಿ ಹಿಂಡಿ, ಹೇ ಕಳ್ಳಿ, ನಿಜ ಹೇಳು, ಮದ್ವೆ ನಿಶ್ಚಯ ಆಯಿತೇನು? ಹುಡುಗ ಯಾರು? ಉದ್ಯೋಗ? ಊರು? ಯಾವಾಗ ಮದುವೆ ಊಟ? ಅವನು ಅತಿ ಉತ್ಸಾಹಿಯಂತೆ ಕೇಳುತ್ತಿದ್ದರೆ ನನ್ನ ಉತ್ಸಾಹ ಎಲ್ಲವೂ ಬತ್ತಿ ಹೋಯಿತು. ನಿಜಕ್ಕೂ ಅವನ ಪ್ರಶ್ನೆಗಳಿಂದ ನನಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಪ್ರೇಮ ನಿವೇದನೆ ಮಾಡಬೇಕು ಎಂದುಕೊಂಡು ಬಂದಿದ್ದ ನನಗೆ ಇದೆಂತಹ ಸವಾಲು? ಹಾಗಾದರೆ ಅವನಿಗೆ ನನ್ನ ಮೇಲೆ ಯಾವ ಭಾವನೆಯೂ ಇಲ್ಲವೇ? ನಾನು ಇನ್ನೊಬ್ಬರ ಸ್ವತ್ತಾದರೆ ಅವನಿಗೆ ಇಷ್ಟೊಂದು ಖುಷಿಯೇ? ನನ್ನ ಮದುವೆ ಅಪರಿಚಿತನ ಜೊತೆಗೆ ಆಗುವುದನ್ನು ನೋಡಲು ಇವನಿಗೆ ಕಾತುರವೇ? ಒಂದರಂತೆ ಒಂದು ಪ್ರಶ್ನೆಗಳು ನನ್ನನ್ನು ಈಟಿಯಿಂದ ಇರಿಯುತ್ತಿದ್ದವು. ಹೇ ಹೇಳೆ, ನನ್ನಲ್ಲಿ ಮುಚ್ಚುಮರೆ ಮಾಡುವಂತಹ ವಿಷಯವೇನದು? ನಿನ್ನ ಸ್ನೇಹಿತ ನಾನು. ಓದುವ ಕತೆ ಕಾದಂಬರಿಗಳಲ್ಲಿ ಬರುವ ನಾಯಕರ ಹಾಗೆ ಶ್ರೀಮಂತನಲ್ಲ ನಾನು. ಮದುವೆ ದಿನಾಂಕಕ್ಕಿಂತ 1 ತಿಂಗಳ ಮುಂಚೆಯೇ ಹೇಳಿಬಿಡು, ನಾನು ಸ್ವಲ್ಪ ತಯಾರಿ ಮಾಡಿಕೊಳ್ಳುವೆ. ಆಮೇಲೆ ಮದುವೆ ಮಂಟಪದಲ್ಲಿ ಬಂದು ಕೈಯಲ್ಲಿ 200 ರೂಪಾಯಿ ಮುಂಜಿ ಇಟ್ಟು 300 ರೂಪಾಯಿ ಊಟ ಮಾಡಿಕೊಂಡು ಹೋದರೆ ಅದಕ್ಕೂ ನಿನ್ನ ಕೈಯಿಂದ ಬೈಗುಳ ತಿನ್ನಬೇಕಾದೀತು. ಅದು ನನಗೆ ಇಷ್ಟವಿಲ್ಲ. ಅವನು ನನ್ನನ್ನು ವಾಸ್ತವಕ್ಕೆ ಮರಳುವ ಹಾಗೆ ವಿಕಟ ನಗೆ ನಕ್ಕು ಹೇಳಿದರೆ ನನ್ನ ಹೃದಯ ಒಡೆದು ಚೂರಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನ ಅದುಮಿ ಕಣ್ಣೀರನ್ನ ಒಳಗೆ ಎಳೆದುಕೊಂಡವಳು, ಮದುವೆ ಪ್ರಸ್ತಾಪ ನಡೆಯುತ್ತಿದೆ ಅಷ್ಟೇ, ಇನ್ನೂ ನಿಶ್ಚಯ ಆಗಿಲ್ಲ, ಆದಾಗ ಹೇಳುತ್ತೀನಿ ಎಂದ ನನ್ನ ನೋಟ ಬೇರೆ ಕಡೆ ಹೊರಳಿತು. ಎಂತ ಒಳ್ಳೆ ಸುದ್ದಿನೇ ಇದು! ಅಂತೂ ನೀನು ಹಸೆಮಣೆ ಏರುವ ಸಮಯ ಬಂತು ಅನ್ನಿಸುತ್ತೆ. ಒಳ್ಳೆಯದಾಗಲಿ ಎಂದ. ನಾನು ಉತ್ತರಿಸಲಿಲ್ಲ. ಅವನು ಪ್ರತಿಯಾಗಿ ಏನೂ ಹೇಳಲಿಲ್ಲ. ಇಬ್ಬರ ನಡುವೆ ಮೌನ. ನಾನಿನ್ನೂ ಅವನ ಬಳಿ ಎಲ್ಲ ವಿಷಯ ಹೇಳಿಬಿಡುವುದೋ ಬೇಡವೋ ಎಂಬ ದ್ವಂದ್ವದಲ್ಲೇ ಇದ್ದೆ. ತುಸು ಹೊತ್ತಿನ ನಂತರ, ಹುಡುಗಿ ಹೆಸರು ಮೃಣ, ಶ್ರೀರಂಗಪಟ್ಟಣದವಳು, ಕನ್ನಡದಲ್ಲಿ BA ಮುಗಿಸಿದ್ದಾಳೆ. ನಿಶ್ಚಿತಾರ್ಥ ಅಂತ ಯಾವ ಕಾರ್ಯಕ್ರಮನೂ ಇಲ್ಲ, ನಾಡಿದ್ದೇ ಮದುವೆ. ಅವನೇ ಮುಂದಾಗಿ ಹೇಳಿದರೆ ನನ್ನ ಎದೆ ಬಡಿತ ಬೇಗ ಹೆಚ್ಚಾಗಿತ್ತು. ಜೀವ ಕೈಯಲ್ಲಿ ಹಿಡಿದು, ಯಾರಿಗೆ? ಅಶೋಕನಿಗ ಕೇಳಿದೆ. ಅಡ್ಡಡ್ಡ ತಲೆ ಅಲ್ಲಾಡಿಸಿದವನು, ಇಲ್ಲ, ನನಗೆ ಎಂದವನೇ ಲಗ್ನ ಪತ್ರಿಕೆ ಹೊರತೆಗೆದು ನನ್ನ ಕೈಯಲ್ಲಿಟ್ಟನು. ನನಗಂತೂ ಕಾಲಡಿಯ ನೆಲ ಕುಸಿದ ಹಾಗಾಯಿತು. ಅಲ್ಲಿ ತನಕ ಕಳೆದುಳಿದಿದ್ದ ನಿರೀಕ್ಷೆ ಕೂಡ ಸುಳ್ಳಾಗಿತ್ತು. ತಲೆ ತಿರುಗಿದ ಹಾಗಾಗಿ ಅವನ ಪಕ್ಕದಲ್ಲೇ ಕುಳಿತೆ. ಜೋರಾಗಿ ಅತ್ತು ಬೊಬ್ಬಿಡೋಣ ಅನ್ನಿಸಿತು. ಆದರೆ ಹಾಗೆ ಮಾಡಲು ಆಗುವುದಿಲ್ಲವಲ್ಲ. ಶುಭ ಹಾರೈಕೆ ಮಾಡೋದಿಲ್ಲವೇನು? ನನ್ನ ಮೌನ ನೋಡಿ ಕೇಳಿದ. ಇಹಕ್ಕೆ ಮಾಡಿದವಳು ಬಲವಂತವಾಗಿ ಮುಖದಲ್ಲಿ ನಗು ತಂದುಕೊಂಡು, ಒಳ್ಳೆಯದಾಗಲಿ, ಮದುವೆಗೆ ತಪ್ಪದೆ ಬರುತ್ತೀನಿ. ಯಾವ ಉಡುಗೊರೆ ತರಲಿ? ಕೇಳಿದೆ ಮಾತಿಗೆ. ನೀನೇ ನನಗೆ ದೊಡ್ಡ ಉಡುಗೊರೆ ಚಾರು. ನಿನ್ನಂತ ಗೆಳತಿಯ ಮುಂದೆ ಈ ನಿರ್ಜೀವ ಉಡುಗೊರೆಗಳೆಲ್ಲ ನಿಷ್ಪ್ರಯೋಜಕ. ಮದುವೆಯ ಹಿಂದಿನ ದಿನ ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಇದೆ, ಜೊತೆಗೆ ರಾತ್ರಿ ಅರಿಶಿನ ಶಾಸ್ತ್ರ. ನೀನು ಹಿಂದಿನ ದಿನವೇ ಬರಬೇಕು. ನನ್ನ ಮದುವೆಯಲ್ಲಿ ನಮ್ಮ ಮನೆಯ ತುಂಬ ಓಡಾಡಬೇಕು ಎಂದನು ನನ್ನ ಕೈ ಹಿಡಿದು. ಮಿಂಚು ಸಂಚಾರವಾದ ಅನುಭವ. ಅವನು ಕೊಟ್ಟ ಲಗ್ನ ಪತ್ರಿಕೆ ಕೈಯಿಂದ ಜಾರಿ ನೆಲ ಸೇರಿತು. ಆಗಲಿ ಎಂದೆ. ತದನಂತರ ಇಬ್ಬರು ಮನೆ ಕಡೆ ಹೊರಟವು. ಅವನ ಮನಸ್ಸು ಹೂವಾಗಿದ್ದರೆ ನನ್ನ ಮನಸ್ಸು ಬಾಡಿತ್ತು. ಕೋಣೆಯೊಳಗೆ ಸೇರಿಕೊಂಡು ಜೋರಾಗಿ ಅತ್ತು ಬಿಟ್ಟೆ. ಅಜ್ಜಿ ಆಗಲಿ ಅಪ್ಪನಾಗಲಿ ಕರೆಯಲು ಬಾರಲಿಲ್ಲ. ನನಗದು ಬೇಕಾಗಿಯೂ ಇರಲಿಲ್ಲ. ಏಕಾಂಗಿಯಾಗಿ ಇರಬೇಕು ಅನ್ನಿಸಿತು. ಮಳೆ ಬಂದು ಕೊಚ್ಚೆ ಕಸ ಕಡ್ಡಿಗಳು ನೀರಿನಲ್ಲಿ ಕೊಚ್ಚಿ ಶುಭ್ರ ಆಗುವಂತೆ ಅತ್ತು ಅತ್ತು ಕಣ್ಣೀರು ಹೊರಹಾಕಿ ಮನಸ್ಸು ಕೂಡ ಶುಭ್ರವಾಗಿತ್ತು. ಮತ್ತೆ ಅವನು ಆಡಿದ ಮಾತು ನೆನಪಿಸಿಕೊಂಡೆ. ಅದೆಂತಹ ಭಾವ ಬೆಳೆಸಿಕೊಂಡಿದ್ದಾನೆ ಅನಿರುದ್ಧ ನನ್ನ ಮೇಲೆ. ನಮ್ಮ ಸ್ನೇಹವನ್ನು ಅವನು ಅದೆಷ್ಟೊಂದು ಗೌರವಿಸುತ್ತಾನೆ. ಛೇ, ಎಂತಹ ಕೆಟ್ಟ ಮನಸ್ಥಿತಿಯ ಹೆಣ್ಣು ನಾನು. ಸ್ನೇಹಿತನ ಮೇಲೆ ಕಣ್ಣು ಹಾಕಿ ಬಿಟ್ಟೆನಲ್ಲ. ಒಂದು ವೇಳೆ ನಾನು ಅವನ ಬಳಿ ಪ್ರೇಮ ನಿವೇದನೆ ಮಾಡಿಕೊಂಡಿರುತ್ತಿದ್ದರೆ ಅವನು ನನ್ನ ಬಗ್ಗೆ ಅಸಹ್ಯ ಪಟ್ಟುಕೊಳ್ಳುತ್ತಿರಲಿಲ್ಲವೇ? ಭಗವಂತ, ನನ್ನ ನಾಲಿಗೆಯನ್ನು ನಾನು ಆ ಸಮಯದಲ್ಲಿ ಹೊರಗಡೆ ಚಾಚದೆ ಇದ್ದಿದ್ದೇ ಒಳ್ಳೆಯದಾಯಿತು. ಇಲ್ಲದೆ ಇದ್ದಲ್ಲಿ ಎಂತಹ ಪ್ರಮಾದ ಉಂಟಾಗುತ್ತಿತ್ತು. ಪ್ರೀತಿಯ ಭಿಕ್ಷೆ ಬೇಡಲು ಹೋಗಿ ಸ್ನೇಹವನ್ನು ಕಳೆದುಕೊಂಡು ಮಸನದ ಹೂವಾಗಿ ಬಿಡುತ್ತಿದ್ದೆ. ಸಂಕಟದಿಂದಲೇ ಲಗ್ನ ಪತ್ರಿಕೆ ಬಿಡಿಸಿ ಓದಿದೆ. ಚೀರ ಅನಿರುದ್ಧ, ಚೀಸೌ ಮೃಣ. ಲಗ್ನ ಪತ್ರಿಕೆಯಲ್ಲಿ ಕೆಂಪು ಬಣ್ಣದಲ್ಲಿ ಅಚ್ಚೊತ್ತಿತ್ತು. ಮರುಕ್ಷಣವೇ, ಪಡೆದುಕೊಂಡವಳಿಗಿಂತ ಬಿಟ್ಟುಕೊಟ್ಟವಳಿ ಶ್ರೇಷ್ಠ ಅಲ್ಲವೇ? ಅವಳು ನನ್ನಿಂದ ಅನಿರುದ್ಧನ ದೇಹವನ್ನ ಕಸಿದುಕೊಂಡಿರಬಹುದು, ಆದರೆ ಅವನ ಆತ್ಮ ನನ್ನ ಜೊತೆಗೆ ಎಂದೋ ಬೆಸೆದಾಗಿದೆ. ಅದನ್ನ ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ.
ಎಂದು ನನಗೆ ನಾನೇ ಸಮಾಧಾನದ ನುಡಿಗಳನ್ನು ಆಡಿಕೊಂಡೆ. ಪ್ರೀತಿ ಕೈಜಾರಿದ ಬೆನ್ನಲ್ಲೇ ಅನಿರುದ್ಧ ಹಾಗೂ ಮೃಣಾಳ ಮದುವೆ ದಿನ ಬಂದಿತು. ಅವನ ಆಸೆಯಂತೆಯೇ ಮದುವೆಯ ಹಿಂದಿನ ದಿನವೇ ಅವನ ಮನೆಗೆ ಬಂದಿದ್ದೆ. ಅವನ ಮನೆಯವರೆಲ್ಲರೂ ಆದರದಿಂದಲೇ ನೋಡಿಕೊಂಡರು. ನಗುವಿನ ಮುಖವಾಡ ಹಾಕಿಕೊಂಡು ಅವನ ಮುಂದೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡವಳ ಹಾಗೆ ಓಡಾಡಿದೆ. ಮರುದಿವಸ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮಂಟಪದಲ್ಲಿ ಮದುವೆ ಜರುಗಿತ್ತು. ಆಗಲೂ ನಾನು ಅವನ ಜೊತೆಯೇ ಇದ್ದೆ, ಮೇಲ್ವಿಚಾರಕಿಯ ಹಾಗೆ. ಅವನು ಬಂದವರೆಲ್ಲರ ಜೊತೆಗೆ ನಗುತ್ತಲೇ ಮಾತನಾಡುತ್ತಿದ್ದನು. ಮಾಂಗಲ್ಯ ಧಾರಣೆಯ ಸಮಯ ಬಂತು. ನನ್ನ ದೌರ್ಭಾಗ್ಯಕ್ಕೆ ತಾಳಿಯನ್ನ ನಾನೇ ಎಲ್ಲರ ಕೈಯಲ್ಲೂ ಮುಟ್ಟಿಸಿ ಬರುವ ಪರಿಸ್ಥಿತಿ ಎದುರಾಗಿತ್ತು. ಎಲ್ಲವನ್ನೂ ಯಂತ್ರದ ಹಾಗೆಯೇ ಮಾಡಿ ಕೈಯಲ್ಲಿ ಅಕ್ಷತೆ ಕಾಳು ಹಿಡಿದು ನಿಂತೆ. ಅವನು ಮತ್ತೊಂದು ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟುವುದನ್ನ ಖಂಡಿತ ನನ್ನಿಂದ ನೋಡಲು ಸಾಧ್ಯವಿಲ್ಲ. ಬರೀ ನನ್ನಿಂದಲ್ಲ, ಪ್ರೀತಿಸಿದ ಹುಡುಗ ಮತ್ತೊಂದು ಹೆಣ್ಣಿನ ಜೊತೆಗೆ ಸಪ್ತಪದಿ ತುಳಿಯುವುದನ್ನ ಜಗತ್ತಿನ ಯಾವ ಹೆಣ್ಣು ಸಹಿಸಲಾರಳು. ಆಕೆ ನಿಜವಾಗಿ ಪ್ರೇಮಿಸಿದ್ದರೆ ಮಾತ್ರ. ಯಾಕಿಂತಹ ವಂಚನೆ ಮಾಡಿಬಿಟ್ಟೆ ಚಾರು? ನಿನ್ನಲ್ಲಿ ಅನುರಾಗ ಇಲ್ಲದೆ ಇರುತ್ತಿದ್ದರೆ ನಾನು ಅಷ್ಟೊಂದು ಸಲಿಗೆಯಿಂದ ನಿನ್ನ ಜೊತೆಗೆ ಬೆರೆಯುತ್ತಿದ್ದೇನೆ. ನನ್ನ ಮನಸ್ಸಿನಲ್ಲಿ ನಿನ್ನ ಬಗೆಗಿದ್ದದ್ದು ಪರಿಶುದ್ಧವಾದ ಪ್ರೇಮ. ಆದರೆ ಅದನ್ನು ನಿನ್ನ ಮುಂದೆ ಅರುಹಿ ಸ್ನೇಹವನ್ನು ಕಳೆದುಕೊಳ್ಳಲು ನಾನು ತಯಾರಿರಲಿಲ್ಲ. ಸ್ನೇಹ ಪ್ರೇಮಕ್ಕೆ ತಿರುಗಬಹುದು, ಆದರೆ ಪ್ರೇಮ ಮತ್ತೆ ಸ್ನೇಹಕ್ಕೆ ತಿರುಗುವುದು ಅಸಾಧ್ಯ. ಒಡೆದು ಹೋದ ಗಾಜಿನ ಚೂರನ್ನ ಜೋಡಿಸಿದರೂ ಅದರ ತುಂಬ ನೀರು ತುಂಬಿ ಉಳಿಯಲಾರದು. ಉಡುಗೊರೆ ಬಗ್ಗೆ ನೀನು ಕೇಳಿದಾಗ ನನಗೆ ನೀನೇ ದೊಡ್ಡ ಉಡುಗೊರೆ ಅಂದೆ. ಆಗಲೂ ನೀನು ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಕನಿಷ್ಠ ಪಕ್ಷ ಪ್ರೀತಿ ಪ್ರೇಮದ ವಿಷಯವನ್ನೇ ಎತ್ತಲಿಲ್ಲ. ಮುಂದೆ ಬಂದು ಹೇಳುವ ಧೈರ್ಯವೂ ನನಗೆ ಬಾರಲಿಲ್ಲ. ಎಲ್ಲಿ ನೀನು ತಪ್ಪಾಗಿ ಅರ್ಥೈಸಿ ಸ್ನೇಹ ಮುರಿದುಕೊಂಡರೆ ಎಂಬ ಭಯ ನನ್ನನ್ನು ಆವರಿಸಿ ಇಂದು ಮನಸಾರೆ ಪ್ರೇಮಿಸಿದ ಹುಡುಗಿಯ ಮುಂದೆಯೇ ಮತ್ತೊಂದು ಹುಡುಗಿಯ ಕೊರಳಿಗೆ ತಾಳಿ ಕಟ್ಟುವ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆ. ಕೈ ಜಾರಿದ ಪ್ರೀತಿ, ಕೈ ಮೀರಿದ ಸಮಯ ಎರಡೂ ಮತ್ತೆ ಮರಳಿ ಬಾರಲಾರದು. ನೀನು ಈಗಾಗಲೇ ನನ್ನ ಮನಸ್ಸಿನ ಆಳ ಕೇಳಿದು ಆತ್ಮದ ಜೊತೆಗೆ ಬೆರೆತಿರುವೆ ಚಾರು. ದೇಹಕ್ಕೆ ಸಾವಿದೆ, ಆತ್ಮಕ್ಕಲ್ಲ. ನೀನು ನನ್ನ ಮೊದಲ ಪ್ರೀತಿಯ ಹೂವು, ಅದು ಎಂದಿಗೂ ಬಾಡದು. ಪಡೆದುಕೊಂಡವನಿಗಿಂತ ಬಿಟ್ಟುಕೊಟ್ಟವನೇ ಶ್ರೇಷ್ಠ. ಹಾಗೆಂದು ಕೈ ಹಿಡಿದ ಮೃಣಾಳಿಗೆ ಮೋಸ ಮಾಡಲಾರೆ. ನನ್ನ ಕರ್ತವ್ಯ ನಾನು ನಿಭಾಯಿಸುವೆ ಎಂದು ಮನದೊಳಗೆ ಹೂತಿಟ್ಟಿದ್ದ ಭಾವನೆಗಳನ್ನ ಆದಷ್ಟು ಮನದೊಳಗೆ ಹುದುಗಿಸಿ ನಗುವಿನ ಮುಖವಾಡ ಧರಿಸಿದೆ. ಗಟ್ಟಿಮೇಳದ ಸದ್ದು ಆದಾಗ ಮೃಣಾಳ ಕೊರಳಿಗೆ ತಾಳಿ ಕಟ್ಟಿದ್ದ ಅನಿರುದ್ಧ. ಖುಷಿಗೋ ದುಃಖಕ್ಕೋ ಅಥವಾ ಕೈಜಾರಿದ ಪ್ರೀತಿಯ ನೋವಿಗೋ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯಿತು. ನೋವಿನ ನಡುವೆಯೇ ಅಕ್ಷತೆ ಕಾಳು ಹಾಕಿ ಹಾರೈಸಿದೆ. ಮುಂದೆ ಸತಿಪತಿಗಳಿಬ್ಬರು ನಗುತ್ತಾ ನಿಂತಿದ್ದರು. ಅನಿರುದ್ಧನ ಮೇಲಿದ್ದ ನನ್ನ ನೋಟ ಪಕ್ಕದಲ್ಲಿದ್ದ ಮೃಣಾಳ ಮೇಲೆ ಹರಿಯಿತು. ಮದುಮಗಳ ಕಳೆ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅವಳತ್ತ ಕಾಲು ಎಳೆದುಕೊಂಡು ಬಂದವಳೆ ಅನಿರುದ್ಧನ ಕೈಗೆ ತಂದಿದ್ದ ಉಡುಗೊರೆ ಕೊಟ್ಟು ರಂಗು ಬಳಿದಿದ್ದ ಮೃಣಾಳ ಕೆನ್ನೆ ಸವರಿ ಹ್ಯಾಪಿ ಮ್ಯಾರಿಡ್ ಲೈಫ್, ಬರ್ತೀನಿ ಎಂದು ಸುರಿ ಬೆನ್ನು ಹಾಕಿದೆ. ಊಟ ಮಾಡಿಕೊಂಡು ಹೋಗು ಚಾರು. ಅನಿರುದ್ಧನ ಮಾತು ನನ್ನನ್ನ ತಡೆಯಿತು. ಹಿಂದೆ ತಿರುಗಿದವಳೆ ಖಂಡಿತ ಎಂದು ನಕ್ಕು ಅವನ ಕಣ್ಣಲ್ಲಿ ಕಣ್ಣಿಟ್ಟೆ. ಅವನು ನನ್ನನ್ನು ನೋಡಿ ನಗುತ್ತಿದ್ದ. ಅದೇಕೋ ಅವನ ಕಣ್ಣುಗಳು ತುಂಬಿತ್ತು. ಬಹುಶಃ ಖುಷಿಗೆ ಇರಬೇಕೇನು. ಮತ್ತೆ ಹೆಚ್ಚು ಸಮಯ ನಗಲಿಲ್ಲ ನಾನು. ನನಗಲ್ಲಿ ನಿಲ್ಲಲು ಆಗಲಿಲ್ಲ. ಊಟಕ್ಕೆ ಹೋಗುವೆ ಎಂದು ಸಿರಿ ಅಲ್ಲಿಂದ ಹೊರಬಿದ್ದೆ. ಅನಿರುದ್ಧ ಮಾತ್ರ ನಾನು ಮರೆಯಾಗುವವರೆಗೂ ನನ್ನನ್ನು ನೋಡುತ್ತಲೇ ಇದ್ದ. ಪಡೆದುಕೊಂಡವಳಿಗಿಂತ ಬಿಟ್ಟುಕೊಟ್ಟವಳೇ ಶ್ರೇಷ್ಠ. ಊರ್ಮಿಳೆಗೆ ಗಂಡನ ಪ್ರೀತಿ ಸವಿಯುವ ಭಾಗ್ಯ ಸಿಗಲಿಲ್ಲ. ನನಗೆ ಪ್ರೀತಿಸಿದ ಹುಡುಗನನ್ನ ಕೈ ಹಿಡಿಯುವ ಭಾಗ್ಯವೇ ಸಿಗಲಿಲ್ಲ. ಆದರೂ ನನ್ನ ಪ್ರೀತಿ ಪವಿತ್ರ, ಪರಿಶುದ್ಧ. ಅಲ್ಲಿ ಯಾವ ಬಂಧವೂ ಇಲ್ಲ, ಬಂಧನವೂ ಇಲ್ಲ. ಮತ್ತೊಮ್ಮೆ ಮನಸ್ಸು ಕೂಗಿ ಹೇಳಿತು. ಶುಭಂ. ಕಥೆಯ ಬಗ್ಗೆ ಅನಿಸಿಕೆ ಹೇಳುವುದನ್ನು ಮಾತ್ರ ಮರಿಬೇಡಿ.